ಹಲೋ ನಮಸ್ಕಾರ ಎಲ್ಲರಿಗೂ. ಎಷ್ಟೊತ್ತು ಗೊತ್ತಾ ಟೈಮು? 4 ಗಂಟೆ. ಏನು ಇರಿ ಇರಿ ಟೈಮ್ ತೋರಿಸ್ತೀವಿ. ಮಾರ್ನಿಂಗ್ 4 o'clock. ನಿದ್ದೆನೇ ಮಾಡಿಲ್ಲ, 5 ನಿಮಿಷನೂ ನಿದ್ದೆ ಮಾಡಿಲ್ಲ. ಇವಾಗ ಗೇಮ್ಸ್ ಆಡ್ಕೊಂಡು ಫುಲ್ಲು ಹೊಟ್ಟೆ ಹಸಿ ಸ್ಟಾರ್ಟ್ ಆಯ್ತು. ನಮ್ಮ ಬೆಂಗಳೂರಲ್ಲಿ ಇನ್ನೊಂದೇನು ಅಂದ್ರೆ 4 ಗಂಟೆಗೆ ಬಿರಿಯಾನಿ ಸಿಗುತ್ತೆ. ಸೊ ವಿ ಥಾಟ್ ಫಸ್ಟ್ ಟೈಮ್ ಎಲ್ಲ ಟ್ರೈ ಮಾಡಕ್ ಹೋಗ್ತಾ ಇದೀವಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿ ಅಂತಾನೆ ಗೊತ್ತಿಲ್ಲ. ಇಲ್ಲ ನಂಗೆ ಗೊತ್ತು, JP ನಗರಲ್ಲಿ ಮಂದಿಪೇಟೆ ಮೈಸೂರು ಪಲಾವ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ನಿಮ್ಗೂ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಬಾಯ್. ಇವರು ಬಾಯ್ ನಂಬರ್ ರೆಕಾರ್ಡ್ ಮಾಡಮ್, ರೆಕಾರ್ಡ್ ಆಗಿಲ್ಲ ರೀ, ಆಗ್ತಾ ಇದೆ ಬನ್ನಿ. ಇವರು ಸಹನಾ ಅಂತ, ಹಾಯ್ ಮಾಡ್ಬಿಡಿ. ಇದಕ್ಕೆಲ್ಲ ಗ್ಯಾಂಗ್ ಲೀಡರೇ ಇವರು. ಇಲ್ಲಿ ನಿಂತಿದ್ದಾರೆ ಗ್ಯಾಂಗ್ ಲೀಡರು. ಬೆಳಿಗ್ಗೆನೆ ಕರ್ಕೊಂಡು ಹೋಗ್ತಾ ಇರೋರು ಇವರೇ. ಯಪ್ಪ, ನಮ್ ಬೆಂಗಳೂರು ನೋಡಿ 4 ಗಂಟೆಲಿ ಕ್ಲೋಸ್ ಮಾಡ್ತಾವ್ರು ಅಥವಾ ಆಗ್ಲೇ ಓಪನ್ ಮಾಡ್ಕೊಂಡು ನಿಂತವ್ರು ಕೆಲ್ಸಕ್ಕೆ. ಇದು ನಿಜ? ಯಾರಾದ್ರೂ 4 ಗಂಟೆ ಅಂತ ಹೇಳ್ತಾರ ಅಣ್ಣ? ಅಲ್ಲ, ನಮ್ ಟೀಮ್ ಲೀಡರ್ ಇವರು, ನಮ್ಮಣ್ಣ. ಇದು ಯಾವ್ದು ಮಾರ್ಕೆಟ್ ಇದೆ ಅಂತ ಅನ್ಸುತ್ತೆ. ಏನ್ ಮಾರ್ಕೆಟ್ ಅಣ್ಣ? ಏನಾದ್ರು ಐಡಿಯಾ ಇದೆಯಾ? ಕೇರ್ ಮಾರ್ಕೆಟಾ? ಕೇರ್ ಮಾರ್ಕೆಟ್. 4 ಗಂಟೆ ಎಷ್ಟು ಬೇಗ ರೀಚ್ ಆದ್ವಿ ಇಲ್ಲಿಗೆ ಅಂದ್ರೆ. ಇಲ್ಲಿ ಎಷ್ಟು ಜನ ಇದಾರೆ ನೋಡಿ. ಆಗ್ಲೇ ನಮ್ ತರಾನೇ ಯಾರಿಗೂ ಮಾಡೋ ಕೆಲ್ಸ ಇಲ್ಲ. ನಮ್ ಗ್ಯಾಂಗ್ ಲೀಡರ್ ಇವರೇ ಕರ್ಕೊಂಡ್ ಬಂದಿರೋದು ಇಲ್ಲಿಗೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ತಿನ್ನೋಣ. What are you doing, bro? Huh? Chicken palav. Huh? ಅದೇ ಕಂಟಿನ್ಯೂಷನ್ ಭಾಗವಾಗಿ ಇರಿ ಏನ್ ಸೇವನೆ ಮಾಡಿದಾರೆ ಅಣ್ಣ? ಎಲ್ಲ ಸ್ವಲ್ಪ ತೀರ್ಥ ಸೇವನೆ ಮಾಡಿ ಬಂದಿರೋರ್ ತರ ಇದಾರೆ. ತಿರ್ಗಿಸಿದ್ರೆ ಎಲ್ಲ ಒಂದು ಇಲ್ಲಿ ಮಲಗಿರೋ ತರ ಮಲಗಿದಾರ. ಇಲ್ಲೇ ಊಟ ಮಾಡ್ತಾರೆ, ಎಲ್ಲ ಫುಲ್ ಟೈಟ್, ಎಲ್ಲ ಟೇಬಲ್ ಮಾಡ್ಕೊಂಡು. ನಾವು ಅಷ್ಟೇ ಫುಲ್ ಟೈಟ್. ಇದನ್ನ ಕುಡಿದು ತಿಂದು ಕೊಟ್ಟವರ ಬಿರಿಯಾನಿ. ಅಣ್ಣ ನಿಮ್ದು ಯಾಕೋ ಹೆಂಗಿದೆ ಅಣ್ಣ ಬಿರಿಯಾನಿ? ಹಂಗೆ ಹೇಳ್ಕೊಳ್ಳೋ ತರ ಏನಿಲ್ಲ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ನಿಕ್ಷಣ ಓಕೆನಾ? ಚೆನ್ನಾಗಿದ್ಯಾ? ನಿಮ್ದು ಹೆಂಗಿದೆ ಅಣ್ಣ? ಚೆನ್ನಾಗಿದೆ. ಹೆಂಗಿದೆಯಪ್ಪ? ಚೆನ್ನಾಗಿದೆ. ನಂಗಂತೂ ಕಬಾಬ್ ಇಷ್ಟ ಆಯ್ತು. ಇದು ಕೂಡ ಚೆನ್ನಾಗಿದೆ. ಪೆಪ್ಸಿ ಇನ್ನೂ ಚೆನ್ನಾಗಿದೆ. ಹಿಂಗೆ ನಮ್ಮ ಜೊತೆಗೆ ಇರ್ತಾರಲ್ಲ ಇವರೆಲ್ಲ, ಹಿಂಗೆ ಅಂದಂದೆ ನಮ್ಮ ಹೊಟ್ಟೆಗಳು ಹಾಳಾಗೋದು. ಅದೇ ಸುಮ್ಮನೆ ಯಾವಾಗ ಕುತ್ಕೊಂಡು ತಿಂದರೆ ಏನಾಗಲ್ಲ. ಒಳ್ಳೆ ಮಾತಾಡೋದೇ ಇಲ್ಲ. ಹೌದು, ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತಾರೆ ಹೊಟ್ಟೆ ನೋವು. ನಂಗೆ ಯಾಕೋ ಆಗಲೇ ಹೊಟ್ಟೆ ನೋಯ್ತೈತೆ ಒಂಚೂರು. ತಿನ್ಬಾರ್ದು ಅಂತ ಕೊಡ್ಸ್ಬಿಟ್ರು, ತಿನ್ಬಾರ್ದು ಅಂತ. ಅಲ್ಲ, ಆಮೇಲೆ ಪಾಪ ದುಡ್ಡು ಕೊಟ್ಟಿರ್ತಾರೆ, ವೇಸ್ಟ್ ಆಗುತ್ತೆ ಅಂತ ತಿಂತೀವಿ ಅಷ್ಟೇ ನಾವು. ಆ ಕಡೆ ತಿರುಗಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ನಾವು ಬಂದಾಗ ಅಷ್ಟೊಂದು ಜನಗಳೇ ಇರಲಿಲ್ಲ.
ಈಗ ನೋಡಿದ್ರೆ ಇಷ್ಟು ಜನ ನಾವು ಮೇ ಬಿ ಲೇಟ್ ಆಗಿ ಬಂದಿದ್ರೆ ಕೂರಕ್ಕೂ ಜಾಗ ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ನನ್ಗೆ ಹೆಂಗ್ ಫೀಲ್ ಆಯ್ತೈತೆ ಗೊತ್ತಾ ಅಲ್ಲಿ, ಈ ಕಡೆ ತಿರುಗಿಸಿ ಅಲ್ಲ. ನನ್ಗೆ ಹೆಂಗ್ ಫೀಲ್ ಆಯ್ತೈತೆ ಗೊತ್ತಾ, ನಾವೆಲ್ಲ ಹಿಂಗ್ ಚಿಂತಾರ ನೋಡಿದೆ ಈ ಓಲ್ಡ್ ಫಿಲಮ್ ಅಲ್ಲಿ ದೆವ್ವಗಳೆಲ್ಲ ಇದು ಬರ್ತಾರಲ್ಲ ಅದೇ ನೆನಪಾಯ್ತೈತೆ ಸೀರಿಯಸ್ ಆಗಿ. ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಇದು ಇನ್ನೂ 4 ಗಂಟೆ ಬೆಳಿಗ್ಗೆ ಅಂತ ಅನ್ಸ್ತಾ ಇಲ್ಲ. ಮಿಡ್ ನೈಟ್ ಎಲ್ಲೋ ಡ್ರೈವ್ ಹೋಗ್ಬಿಟ್ಟು ಸುಸ್ತಾಗಿ ಕುತ್ಕೊಂಡು ತಿಂತಾ ಇರ್ತೀವಲ್ಲ ಆ ತರ ಫೀಲು. ತಾನವ್ರೆ ನಿಮ್ಮ ಅಭಿಪ್ರಾಯ ಏನು? ಚೆನ್ನಾಗಿದೆ ಅನ್ನೋದು ಬಿಟ್ಟು ಬೇರೆ ಏನಾದ್ರು ಹೇಳು. ಆಕ್ಚುಲಿ ನಾನು ಫಸ್ಟ್ ಟೈಮ್ ಇದು ಮಾರ್ನಿಂಗ್ ತಿನ್ನಕ್ ಬಂದಿರೋದು. ಫಸ್ಟ್ ಟೈಮ್ ಬಿರಿಯಾನಿ ತಿನ್ನಕ್ ಬಂದಿರೋದು. ಅರ್ಲಿ ಮಾರ್ನಿಂಗ್ ಫಸ್ಟ್ ಟೈಮ್ ತಿನ್ನಕ್ ಬಂದಿರೋದು. ನಮ್ಮನ್ನೆಲ್ಲ ಹಾಳು ಮಾಡ್ತಿರೋರು ಇವ್ರೆ. ಆ ಕಡೆ ಒಬ್ರು ದೊಡ್ಡ ಮನುಷ್ಯರು ಕಾಣಿಸ್ತಾ ಇದಾರಲ್ಲ ಉದ್ದಕ್ಕೆ, ದೊಡ್ಡ ಮನುಷ್ಯರು ಕೂತಿದಾರಲ್ಲ ಉದ್ದಕ್ಕೆ, ಅವರೇ ಹಾಳು ಮಾಡ್ತಾ ಇರೋದು. ಆದ್ರೆ ನಮ್ ಗ್ಯಾಂಗ್ ಲೀಡರ್ ಇವ್ರು. ಯಾವ್ದಪ್ಪ ಲಾಜಿಕ್ಕು? ಹಾಳು ಮಾಡ್ತಾರ ನೀವ್ರಂತೆ ಗ್ಯಾಂಗ್ ಅವರು ಹೇಳ್ತಾರೆ ಅಷ್ಟೇ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ. ಇವ್ರು ಇರ್ತಾರಲ್ಲ, ಇವ್ರು ನಾವೆಲ್ಲ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ರು ಬಿಡ್ದೇನೆ ಹೊಡ್ದು ಅದು ಇದು ಅಂತೆಲ್ಲ ಹೇಳಿ ಕರ್ಕೊಂಡ್ ಬಂದ್ರು. ನೋಡಿ ಈ ತರ ಕಣ್ಗಳಾದ್ರೂನು ಬೇಕಾ ಈ ಶೋಕಿ? ನೋಡಿ ನೋಡಿ ಈ ತರ ನಮ್ಮ ಅಣ್ಣಂದಿರ್, ನನ್ ಜೊತೆ ಇರೋ ಅಣ್ಣಂದಿರಲ್ಲ ಈ ತರ. ಏನಿಲ್ಲ, ನನ್ ಕಣ್ಗಳೇ ನನ್ ಕಟ್ಟು ಸತ್ಯ ಹೇಳ್ತಾ ಇದೆ. ಕಣ್ಣು ಏನ್ ಸತ್ಯ ಹೇಳ್ತಾ ಇದೆ ನೀವೇ ಯೋಚನೆ ಮಾಡಿ. ಯಾವ್ದು ತೀರ್ಥ ಒಳಗಡೆ ಹೋಗಿದೆ ಅಂತ ಹೇಳಿ ಪ್ಲೀಸ್. ನೈಟ್ ಟೈಮ್ ಪೂಜಾರಿ ದೇವಸ್ಥಾನ ಕ್ಲೋಸ್ ಮಾಡ್ಬೇಕಾದ್ರೆ ಕೊಡ್ತಾರಲ್ಲ ಆ ತೀರ್ಥ. ಸ್ವಲ್ಪ ಅವರಿಗೂ ತೀರ್ಥ ಜಾಸ್ತಿ ಇದೆ ಹಂಗೆಲ್ಲ ಏನ್ ಅನ್ಕೊಂಬೇಡಿ ಪ್ಲೀಸ್. ಅದೆಲ್ಲ ಸುಮ್ನೆ ತಮಾಷೆಗಾಗಿ, ಆ ತರ ಎಲ್ಲ ಏನಿಲ್ಲ. ಗಾಡಿ ಓಡಿಸ್ಕೊಂಬಂದ್ವಿ, ಅದಕ್ಕೆ ಕಣ್ಣು ಸ್ವಲ್ಪ ರೇಟ್ ಆಗಿದೆ. ಇವಾಗ ಅದೇ ಹೇಳ್ಬಿಡಿ, ಸ್ವಲ್ಪ ನಿದ್ದೆ ಇಲ್ಲ. ನಿದ್ದೆ ಮಾಡ್ದೆ ಏನ್ ಮಾಡ್ತಾ ಇದ್ರಿ ಅಣ್ಣ? ಏಯ್ ಕಿಟಕಿನ ಮಧ್ಯೆ ಆಡ್ಬೇಡ ಗೋಡ. ಮಲಗಿದ್ದೆ ಇದ್ದು ಮಲಗಿಲ್ಲ ಅಂತ ಹೇಳ್ಬೇಡ ಅಣ್ಣ. ನಾವೆಲ್ಲರೂ ಮಲ್ಕೊಂಡಿದ್ವಿ, ನೀವೊಬ್ರು ಯಾರ ಜೊತೆ ಹೋಗಿ ಆಟ ಆಡ್ತಿದ್ರಿ? ಆಟ ಆಡ್ತಾ ಇರ್ಲಿಲ್ಲಮ್ಮ, ನಿಮ್ಗೆಲ್ಲ ಸೊಳ್ಳೆಗಳು ಕಚ್ಚಿತಾ ಇದ್ದಲ್ಲ, ಎಲ್ಲಾರ್ಗು ಬಂದು ಓಡಿಸ್ತಾ ಇದೆ. ನಮ್ಮಣ್ಣ ಎಷ್ಟು ಬೆವರು ಸುರ್ಸಿ ಸೊಳ್ಳೆ ಹೊಡೆದೊಟ್ಟು ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದೆ. ಚಿಕನ್ ಬಿರಿಯಾನಿ ಅಷ್ಟೇ ಸದ್ಯಕ್ಕೆ ಅಪ್ಡೇಟ್ಸ್. ಇನ್ನೇನ ಆಲ್ಮೋಸ್ಟ್ ಎಲ್ಲ ತಿಂದಿದ್ದಾಯ್ತು, ಹೊರಡ್ತೀವಿ. ತಿಂತಾ ಇದ್ದೀನಪ್ಪ. Kebab. This salad, what is salad? Sherba. Sherba is 7 out of 10. Chicken biryani is 5 out of 5 out of 10. Mushroom biryani 0 out of 10. Chicken kebab 4 out of 10. Asaru bhaji 10 out of 10. ಮೊಸರು ಬಾಜಿ ಅಲ್ಲ, ಮೊಸರು ಬಜ್ಜಿ. ಮತ್ತೆ ನೀವು ಇಷ್ಟೊತ್ತು ಮಾತಾಡಿರೋದು ಏನೋ ಕೇಳ್ತಿರಲ್ಲ, ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದಕ್ಕೆ 5, ಇದಕ್ಕೆ 6, ಚಿಕನ್ ಬಿರಿಯಾನಿಗೆ 7, ಮತ್ತೆ ಮಶ್ರೂಮ್ ಬಿರಿಯಾನಿಗೆ 0 ಕೊಟ್ಟಿದ್ದಾರೆ ಅಷ್ಟೇ. ಅದು ಅವ್ರ ಪ್ರಕಾರ, ಬಟ್ ನನ್ನ ಪ್ರಕಾರ ಕಬಾಬ್ ಚೆನ್ನಾಗಿತ್ತಪ್ಪ, ನಂಗೆ ಇಷ್ಟ ಆಯ್ತು. Pepsi? ನನ್ನ ಫೇವ್ರೆಟ್ ಪಾರ್ಟ್ ಏನ್ ಗೊತ್ತಾ? ಪೆಪ್ಸಿ ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ ಇಲ್ಲಿ ಬಂದ್ರೆ. Plate cleaning services. ನಮ್ ಸಾನ ಅವ್ರು ನೋಡಿ ಪ್ಲೇಟ್ನ ತೊಳೆದಿರೋ ತರ ತಿಂದು ಬಿಡಿದ್ದಾರೆ. ಅಂದ್ರೆ ಏನು ತಿಂದೇ ಇಲ್ಲ ಅವ್ರಿಗೆ, ಇಷ್ಟೇ ತಿಂದಿದೆ ಅಷ್ಟೇ. Who is that one? You know? ಕುವೆಂಪು ಬಿರಿಯಾನಿ. Visvesvaraya. Vadiyar. Kuvepu. ಆಕ್ಚುಲಿ ನಾವು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ನಮ್ ಕ್ಯಾಮ್ರಾ ಮಾಡ್ತಾರೋರು ಬ್ರಷ್ ಬೇರೆ ಮಾಡಿದ್ರು, ನಾವು ಮೌತ್ ವಾಶ್ ಬೇರೆ ಏನು ಏನದು ಮೌತ್ ವಾಶ್ ಯೂಸ್ ಮಾಡಿ ಮೌತ್ ವಾಶ್ ಯೂಸ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಗೊತ್ತಾಯ್ತೈತೆ ಎಲ್ಲರೂ ಡಿಫ್ರೆಂಟ್ ಫ್ಲೇವರ್ ಬರ್ತೈತೆ. ಬಾಯಲ್ ಸ್ಮೆಲ್ ಡಿಫ್ರೆಂಟ್ ಫ್ಲೇವರ್ ಬರ್ತಿದೆ ಅಂತ. ಆ ಕಡೆಯಿಂದ ಒಂಥರ ವಾಸನೆ ಬಂದ್ರೆ ಇನ್ನೊಂದ್ ಕಡೆಯಿಂದ ಇನ್ನೊಂದ್ ತರ ವಾಸನೆ ಬರುತ್ತೆ. ಒಬ್ಬೊಬ್ರು ಬಾಯಲ್ಲೂ ಒಂದೊಂದು ಫ್ಲೇವರ್ ಬರ್ತಾಯಿದೆ. ಹಾ ನೋಡಿ, ಸ್ವಲ್ಪ ಆ ಕಡೆ ತೋರ್ಸ್ಬಿಡಿ. ಹೆಸರು ತೋರ್ಸು.
ಅಷ್ಟೇ, ನಮ್ಮ 4 ಗಂಟೆಯ ಬಿರಿಯಾನಿ ಸೀರೀಸ್ ಮುಗಿದಿದೆ. ಮತ್ತೊಮ್ಮೆ ಟ್ರೈ ಮಾಡ್ತೀವ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಥರ ನೀವು ಮಾಡಬೇಡಿ. ನಿಮ್ಗೇನಾದರೂ ಹುಚ್ಚಿದ್ರೆ ನಮ್ಮ ಥರ, ಅಥವಾ ನಿದ್ದೆ ಬಂದಿಲ್ಲ, ಹಸಿವಾಗ್ತಾ ಇದ್ರೆ ಬನ್ನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. You tell how much rating? ಮೇ ಬಿ 7 out of 10. Bro, out of 10, how much, bro? This place, mushroom biryani. 9. ನೈನಾ ಓನ್ಲಿ ಮಶ್ರೂಮ್ ಬಿರಿಯಾನಿ. ನಾನು ತಿಂದಿದ್ದೆ. ಅಷ್ಟೇ ತಿಂದಿರೋದು. So 9 ಕೊಡ್ತೀನಿ. ಪರವಾಗಿಲ್ಲ ಚೆನ್ನಾಗಿತ್ತು. ನಮ್ದು ಓವರ್ ಆಲ್ ಔಟ್ ಆಫ್ 5. 10 ಗೆ 5. 10-5. ನಾನು ಚಿಕನ್ ಬಿರಿಯಾನಿ 8 ಔಟ್ ಆಫ್ 8. ಕಬಾಬ್ 9. ನೀವು ಹೇಳಿ, ಎಷ್ಟು ರ್ಯಾಂಕ್ ಮಾಡ್ತೀರಾ? 10 ಗೆ 6. ಎಷ್ಟು ಕೊಡ್ತೀರಾ? ಯಾಕೆ ಏನೋ ಇಷ್ಟ ಆಗ್ಲಿಲ್ವಾ? ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ತಪ್ಪು. ಸುಮ್ಮನೆ ಬಂದ್ರೆ ಆಗ್ತದೆ ಅಷ್ಟೇ, ಅದೇ ಪ್ರಾಬ್ಲಮ್. He bought new vehicle, so he gave second. ಇಲ್ಲ, ಬಿರಿಯಾನಿ ಕೆಟ್ಟದಾಗಿದೆ ಅನ್ನೋ ತರ ಏನಿಲ್ಲ, ಬಟ್ Okay. ಸಕ್ಕತ್ತಾಗಿದೆ ಅನ್ನೋ ತರನೇ ಇಲ್ಲ. ಆವರೇಜ್. ಹಸಿವಾಗ್ತಾ ಇದೆ, ಬಂದು ತಿನ್ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಬರ್ಬೋದು. ಮತ್ತೆ ಆಕ್ಚುಲಿ ಜೆ ಪಿ ನಗರಿಗೆ ಎಷ್ಟು ಬೇಗ ಬಂದ್ವಿ ಬಂದಲ್ಲ. ತಾನೇ, ಬಂದಿಂದ ಡೇ ಟೈಮ್ ಗೊತ್ತಾಗ್ಲಿಲ್ಲ. ಹಿಂಗೆ ರೋಡ್ ಕ್ಲಿಯರ್ ಇದ್ರೆ ಬೆಳಗಿನ ಜಾವ ಚಾನ್ಸ್ ಇಲ್ಲ, ಮಿನಿಮಮ್ 1 hour ಬೇಕು ಈ ಬೇಕೇ ಜಾಗಕ್ಕೆ ಬರೋದಿಕ್ಕೆ. ಕಾಲ್ ಗಂಟೆ ಬಟ್ ಈಗ ಹೊಡ್ಕೊಂಡು ಆಲ್ಮೋಸ್ಟ್ 15 minutes ಅಲ್ಲಿ ನಮ್ಮ ಮನೆಯಿಂದ ಇಲ್ಲಿಗೆ ಬಂದಿದೀವಿ, ವಿಚ್ ಇಸ್ ಶಾಕಿಂಗ್. ಈ ಕಡೆಯಿಂದ ನಿಧಾನಕ್ಕೆ ಹೋಗ್ತೀವಿ. ಈ ಕಡೆಯಿಂದ ನಿಧಾನಕ್ಕೆ ಹೋಗ್ಬೇಡಿ, ಇವಾಗ ಮಲ್ಕೋತೀವಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಅಲ್ಲ ಸಾರಿ, ಗುಡ್ ಮಾರ್ನಿಂಗ್. ಇಲ್ಲಿರೋರ್ಗು ಗುಡ್ ಮಾರ್ನಿಂಗ್, ಗುಡ್ ನೈಟ್, ಏನೇನಾದ್ರೂ ಅನ್ಕೊಳ್ಳಿ. ಸಿಗುವ ಇನ್ನೊಂದು ವಿಡಿಯೋ.